ಇಲ್ಲಿಯವರೆಗೆ ಶಕುಂತಲಾರವರು ಮನಸ್ಸಿನಲ್ಲಿ ಹೇ ದೇವರೇ, ಈ ಮಗುವಿನ ನಂಬಿಕೆ ಮುರಿಯದಿರಲಿ ಎಂದು ಬೇಡಿಕೊಳ್ಳುತ್ತಾರೆ. ಆದರೆ ತನ್ನ ನಂಬಿಕೆಗೆ ಗೆಲುವು ಸಿಕ್ಕಿದೆ ಎಂದು ಕಾವ್ಯಳಿಗೆ ಯಾರು ಹೇಳಬೇಕು? ಅವಳ ಪ್ರೀತಿ ಗೆದ್ದಿದೆ. ಈ ಬಾರಿ ವಿರಾಟ್ ಮುರಿಯಲಿಲ್ಲ, ಚದುರಿ ಹೋಗಲಿಲ್ಲ. ಆದರೆ ಎಲ್ಲ ರೀತಿಯಿಂದಲೂ ಬಲಶಾಲಿಯಾಗಿ ಭೂಪೇಂದ್ರರ ಮುಂದೆ ನಿಂತು ಅವರ ಮುಖವಾಡವನ್ನು ಕಳಚಿದನು. ಒಂದು ಕೆಲಸ ಮಾಡು ಮಗುವೆ, ನೀನು ಸ್ನಾನ ಮಾಡು, ನಿನಗೆ ಚೆನ್ನಾಗಿ ಅನಿಸುತ್ತದೆ. ಮತ್ತು ಒತ್ತಡ ತೆಗೆದುಕೊಳ್ಳಬೇಡ. ನಿನ್ನ ಗಂಡನ ಮೇಲೆ ಇಷ್ಟು ನಂಬಿಕೆ ಇದ್ದಾಗ ಎಲ್ಲ ತೊಂದರೆಗಳನ್ನು ಮರೆತು ಬಿಡು ಮತ್ತು ನಿನ್ನ ಮಗುವಿನ ಕಡೆಗೆ ಗಮನ ಕೊಡು. ಇಷ್ಟನ್ನು ಹೇಳಿ ಅವರು ಅಲ್ಲಿಂದ ಹೊರಟು ನೇರವಾಗಿ ಪ್ರಶಾಂತ್ ಬಳಿ ಹೋಗುತ್ತಾರೆ. ಮುಂದುವರಿದ ಭಾಗ. ಮತ್ತೊಂದೆಡೆ ಸೂರ್ಯವಂಶಿ ಮನೆ ಸಂಪೂರ್ಣವಾಗಿ ಬಿಕೋ ಎನ್ನುತ್ತಿತ್ತು. ಯಾವ ಮನೆಯಿಂದ ಗದ್ದಲ ಮತ್ತು ನಗುವಿನ ಧ್ವನಿಗಳು ಬರುತ್ತಿದ್ದವೋ ಆ ಮನೆಯಲ್ಲಿ ಇಂದು ಒಂದು ಪಕ್ಷಿಯೂ ಹಾರಾಡುತ್ತಿರಲಿಲ್ಲ. ಮತ್ತು ಇದಕ್ಕೆಲ್ಲ ಕಾರಣನಾದವರಿಗೆ ಇದರಿಂದ ಯಾವ ವ್ಯತ್ಯಾಸವೂ ಆಗುತ್ತಿರಲಿಲ್ಲ. ಸಂಪತ್ತಿನ ಅಮಲು ಅವರಿಗೆ ಎಷ್ಟರ ಮಟ್ಟಿಗೆ ಏರಿತೆಂದರೆ ಅವರು ಕುಟುಂಬದ ಮಹತ್ವವನ್ನೇ ಮರೆತಿದ್ದರು. ಈ ಹೊತ್ತಿಗೆ ಅವರ ಮನಸ್ಸಿನಲ್ಲಿ ಅವನಿ, ಏಂಜೆಲ್ ಮತ್ತು ಅವಿನಾಶ್ ಇದ್ದರು. ಅವರ ದೃಷ್ಟಿಯಲ್ಲಿ ಕಾವ್ಯ ಸತ್ತಿದ್ದಾಳೆ. ಈಗ ಅವರು ವಿವೇಕನ ಜೀವನದಿಂದ ಅವನಿಯನ್ನು ಮತ್ತು ಗಹನಾಳ ಜೀವನದಿಂದ ಅವಿನಾಶ್ನನ್ನು ದೂರ ಮಾಡಲು ಯೋಚಿಸುತ್ತಿದ್ದರು. ಅವಿನಾಶ್ನ ಕಣ್ಣುಗಳಲ್ಲಿ ತನ್ನ ಸ್ವಂತ ಬಲದಿಂದ ಏನನ್ನಾದರೂ ಸಾಧಿಸುವ ಹುಮ್ಮಸ್ಸು ಅವರು ನೋಡಿದ್ದರು. ಈ ಹೊತ್ತಿಗೆ ಅವರು ಸೋಫಾದ ಮೇಲೆ ರಾಜನಂತೆ ಕುಳಿತಿದ್ದರು ಮತ್ತು ಏನೋ ಆಳವಾಗಿ ಯೋಚಿಸುತ್ತಿದ್ದರು. ಸರಿಯಾಗಿ ಆ ಸಮಯದಲ್ಲಿ ವಿವೇಕ್ ಒಳಗೆ ಬರುತ್ತಾ, ನೀವು ನನ್ನನ್ನು ಕರೆದ್ರಾ ಎಂದು ಬೇಸರದಿಂದ ಕೇಳುತ್ತಾನೆ. ಹೌದು, ನಿನ್ನೊಂದಿಗೆ ಮಾತನಾಡಬೇಕು ಎಂದು ಭೂಪೇಂದ್ರರವರು ನೇರವಾಗಿ ವಿಷಯಕ್ಕೆ ಬರುತ್ತಾರೆ. ನೀನು ವಿವೇಕ ಸೂರ್ಯವಂಶಿ. ಇಡೀ ಜಗತ್ತನ್ನು ನಿನ್ನ ಮುಷ್ಟಿಯಲ್ಲಿಟ್ಟುಕೊಳ್ಳುವ ಶಕ್ತಿ ನಿನ್ನಲ್ಲಿದೆ. ಒಬ್ಬರಿಗಿಂತ ಒಬ್ಬರು ದೊಡ್ಡ ಮನೆತನದ ಮತ್ತು ಶ್ರೀಮಂತ ಹುಡುಗಿಯರ ಸಂಬಂಧಗಳು ನಿನಗಾಗಿ ಬರುತ್ತಿವೆ ಮತ್ತು ನೀನು ತಿಪ್ಪೆಯಲ್ಲಿ ಮುಖ ಹಾಕುತ್ತಿದ್ದೀಯ. ತನ್ನ ಘನತೆ, ತನ್ನ ವೈಭವ, ತನ್ನ ಸ್ಥಾನಮಾನದ ಬಗ್ಗೆಯಾದರೂ ಯೋಚಿಸು ಎಂದು ಕೋಪದಿಂದ ಕಿರುಚುತ್ತಾ ಭೂಪೇಂದ್ರರವರು ಹೇಳುತ್ತಾರೆ. ನೀವೇನು ಹೇಳಲು ಬಯಸುತ್ತೀರಿ ಎಂದು ವಿವೇಕ್ ತನ್ನ ಕಣ್ಣುಗಳನ್ನು ಚಿಕ್ಕದಾಗಿಸುತ್ತಾ ಕೇಳುತ್ತಾನೆ. ಭೂಪೇಂದ್ರರವರು ಸೋಫಾದಿಂದ ಎದ್ದು ಬಹುತೇಕ ವಿವೇಕನ ಮೇಲೆ ಏರುತ್ತಾ, ಆ ಹುಡುಗಿ ಅವನಿ, ನಿನಗೇನಾಗಬೇಕು? ಯಾಕೆ ಅವಳನ್ನು ಭೇಟಿಯಾಗುತ್ತೀಯಾ? ಭೂಪೇಂದ್ರರ ಬಾಯಿಯಿಂದ ಅವನಿ ಹೆಸರನ್ನು ಕೇಳಿದ ವಿವೇಕ್ಗೆ ಎಲ್ಲ ವಿಷಯವೂ ಅರ್ಥವಾಗುತ್ತದೆ. ಅವನು ಸಹ ಸೋಫಾದಿಂದ ಹೇಳುತ್ತಾನೆ ಮತ್ತು ಭೂಪೇಂದ್ರರ ಕಣ್ಣಲ್ಲಿ ಕಣ್ಣಿಟ್ಟು ಹೇಳುತ್ತಾನೆ, ಆ ಹುಡುಗಿ ನನ್ನ ಜೀವನ, ನನ್ನ ಸರ್ವಸ್ವ. ಹೌದು, ನಾನು ಅವಳನ್ನು ಭೇಟಿಯಾಗುತ್ತೇನೆ, ಅವಳನ್ನು ಪ್ರೀತಿಸುತ್ತೇನೆ ಮತ್ತು ಬಹಳ ಬೇಗ ಮದುವೆಯಾಗುತ್ತೇನೆ ಎಂದು ವಿವೇಕ್ ಸಹ ಅವರಿಗೆ ಅದೇ ರೀತಿಯಲ್ಲಿ ಉತ್ತರಿಸುತ್ತಾನೆ. ಭೂಪೇಂದ್ರರ ಕಣ್ಣುಗಳಲ್ಲಿ ರಕ್ತ ಸುರಿಯುತ್ತದೆ. ಯಾವ ಕುಲದವರೋ ಗೊತ್ತಿಲ್ಲ, ತಂದೆ ತಾಯಿ ಯಾರೋ ಗೊತ್ತಿಲ್ಲ, ಮೇಲಾಗಿ ಒಂದಕ್ಕಿಂತ ಒಂದು ಹೆಣ್ಣು ಮಕ್ಕಳು. ಅದು ಯಾರ ಮಕ್ಕಳೋ ಏನೋ. ಅಂತಹ ಹುಡುಗಿಯನ್ನು ನೀನು ಸೂರ್ಯವಂಶಿ ಮನೆತನದ ಸೊಸೆಯನ್ನಾಗಿ ಮಾಡಲು ಬಯಸುತ್ತೀಯ? ಅಂತಹ ಹುಡುಗಿಯರು ಕೇವಲ ಹಾಸಿಗೆ ಬೆಚ್ಚಗೆ ಮಾಡಲು ಇರುತ್ತಾರೆ, ಮನೆಯ ಸೊಸೆಯಾಗಲು ಅಲ್ಲ ಎನ್ನುತ್ತಾರೆ. ತಾತ ಎಂದು ವಿವೇಕ್ ಗಟ್ಟಿಯಾಗಿ ಕೂಗುತ್ತಾನೆ. ಅವನಿಯ ಬಗ್ಗೆ ಏನನ್ನಾದರೂ ತಪ್ಪು ಮಾತನಾಡಿದರೆ ನಾನು ಏನು ಮಾಡುತ್ತೇನೋ ಗೊತ್ತಿಲ್ಲ. ನಿಮ್ಮ ಈ ತಪ್ಪು ಶಿಕ್ಷಣದಿಂದಲೇ ನಾನು ಈ ಮೊದಲೇ ಸಾಕಷ್ಟು ತಪ್ಪುಗಳನ್ನು ಮಾಡಿದ್ದೇನೆ. ಆದರೆ ಇನ್ನು ಸಾಕು. ನೋಡು ವಿವೇಕ್, ಆ ಹುಡುಗಿಯೊಂದಿಗೆ ನನಗೆ ವೈಯಕ್ತಿಕವಾಗಿ ಯಾವುದೇ ದ್ವೇಷವಿಲ್ಲ. ಆದರೆ ಯಾವ ಕುಲದವರೋ ಗೊತ್ತಿಲ್ಲದ ಅಂತಹ ಹುಡುಗಿಯನ್ನು ನಾನು ನನ್ನ ಮನೆಯ ಸೊಸೆಯನ್ನಾಗಿ ಮಾಡಲು ಸಾಧ್ಯವಿಲ್ಲ. ನೀನೇ ಅವಳೊಂದಿಗೆ ನಿನ್ನ ಎಲ್ಲ ಸಂಬಂಧಗಳನ್ನು ಕೊನೆಗೊಳಿಸುವುದು ಉತ್ತಮ. ಇಲ್ಲದಿದ್ದರೆ ನಾನು ಬಲವಂತವಾಗಿ ಎಂದು ಹೇಳುತ್ತಾರೆ. ಇಲ್ಲದಿದ್ದರೆ ಏನು ಮಾಡಿಕೊಳ್ಳುತ್ತೀರಿ ನೀವು? ಮತ್ತು ಅವನಿಯ ಕುಲದ ಬಗ್ಗೆ ಗೊತ್ತಿಲ್ಲದ ಕಾರಣ ಅವಳು ನಮ್ಮ ಮನೆಯ ಸೊಸೆಯಾಗಲು ಸಾಧ್ಯವಿಲ್ಲ ಎಂದು ಹೇಳಿದ್ರಿ. ಹಾಗಾದರೆ ಯಾರ ಕುಲದ ಬಗ್ಗೆ ಗೊತ್ತಿತ್ತೋ, ಯಾರನ್ನು ನೀವೇ ಈ ಮನೆಗೆ ಕರೆದುಕೊಂಡು ಬಂದಿದ್ದೀರೋ ಅವರನ್ನು ಯಾವತ್ತಾದರೂ ಈ ಮನೆಯಲ್ಲಿ ಇರಲು ಬಿಟ್ಟಿದ್ದೀರಾ? ಕಾವ್ಯ ಮಾಡಿದ ತಪ್ಪೇನು? ಯಾಕೆ ಅವರಿಬ್ಬರನ್ನು ಬೇರ್ಪಡಿಸಿದ್ದೀರಿ? ಮತ್ತು ಒಂದು ವಿಷಯ ನೆನಪಿಡಿ, ನೀವು ಅವನಿ ಮತ್ತು ಏಂಜೆಲ್ ಇಬ್ಬರಲ್ಲಿ ಯಾರಿಗಾದರೂ ಹಾನಿ ಮಾಡಲು ಯೋಚಿಸಿದರೂ ಸಹ ನಿಮ್ಮ ಮತ್ತು ನನ್ನ ಸಂಬಂಧವೇನು ಎಂಬುದನ್ನು ನಾನು ಮರೆತು ಬಿಡುತ್ತೇನೆ ಎಂದು ಹೇಳುತ್ತಾನೆ. ಇದನ್ನು ಕೇಳಿದ ತಕ್ಷಣ ಭೂಪೇಂದ್ರರವರು ಕೋಪದಿಂದ ಕೆಂಡಾಮಂಡಲವಾಗುತ್ತಾರೆ ಮತ್ತು ವಿವೇಕ್ನ ಮೇಲೆ ಕೈ ಎತ್ತುತ್ತಾ ವಿವೇಕ್ ಎನ್ನುತ್ತಾರೆ. ಆದರೆ ವಿವೇಕ್ ಮಧ್ಯದಲ್ಲಿ ಅವರ ಕೈ ಹಿಡಿದುಕೊಳ್ಳುತ್ತಾ, ನನ್ನನ್ನು ವಿರಾಟ್ ಎಂದು ತಿಳಿದುಕೊಳ್ಳುವ ತಪ್ಪು ಮಾಡಬೇಡಿ. ನಾನು ನಿಮಗೆ ತಕ್ಕ ಪ್ರತ್ಯುತ್ತರ ನೀಡಬಲ್ಲೆ. ವಿರಾಟ್ ಮಾತ್ರ ನಿಮ್ಮ ಪ್ರತಿಯೊಂದು ಮಾತನ್ನು ಪ್ರಶ್ನಿಸದೆ ಒಪ್ಪಿಕೊಳ್ಳುತ್ತಿದ್ದನು. ಆದರೆ ನಾನು ವಿರಾಟ್ ಅಲ್ಲ. ನಮ್ಮ ಸಂಬಂಧದ ನಾಚಿಕೆ ನನಗೆ ಮರೆತು ಹೋಗುವಂತಹ ಕೆಲಸ ಮಾಡಬೇಡಿ. ಹೀಗೆ ಹೇಳುತ್ತಾ ಅವನ ಕೈಯನ್ನು ಕೊಡವಿಕೊಳ್ಳುತ್ತಾನೆ. ಭೂಪೇಂದ್ರವರಿಗೆ ಯಾರೋ ಶೂ ಒದ್ದೆ ಮಾಡಿ ಮುಖಕ್ಕೆ ಹೊಡೆದಂತೆ ಭಾಸವಾಗುತ್ತದೆ. ಆದರೆ ಮರುಕ್ಷಣವೇ ಅವರು ಕೋಪದಿಂದ ಕೆಂಡಮಂಡಲವಾಗುತ್ತಾರೆ. ನೀನು ಯಾರೊಂದಿಗೆ ಮಾತನಾಡುತ್ತಿದ್ದೀಯಾ ಎಂದು ಮರೆಯುತ್ತಿದ್ದೀಯ ವಿವೇಕ್. ನನ್ನ ಆಸ್ತಿಯಿಂದ 1 ರೂಪಾಯಿಯನ್ನು ನಿನಗೆ ಕೊಡುವುದಿಲ್ಲ ಎಂದು ಭೂಪೇಂದ್ರವರು ಗರ್ವದಿಂದ ಹೇಳುತ್ತಾರೆ. ನಿಮ್ಮ ಸಂಪತ್ತಿನ ಮೇಲೆ, ನಿಮ್ಮ ಆಸ್ತಿಯ ಮೇಲೆ ನಾನು ಉಗುಳುತ್ತೇನೆ. ಸ್ವಂತ ದುಡಿಮೆಯಿಂದ ತಿನ್ನಲು ಮತ್ತು ನನ್ನ ಕುಟುಂಬವನ್ನು ಸಾಕಲು ನಾನು ಸಮರ್ಥನಾಗಿದ್ದೇನೆ. ನನಗೆ ನಿಮ್ಮ ಹಣದ ಅಹಂಕಾರವನ್ನು ತೋರಿಸಬೇಡಿ ಮತ್ತು ನನ್ನಿಂದ ಹಾಗೂ ನನ್ನ ಅವನಿಯಿಂದ ದೂರವಿರಿ
ಇಷ್ಟು ಹೇಳಿ ಅವನು ಅಲ್ಲಿಂದ ಹೊರಟು ಹೋಗುತ್ತಾನೆ. ಭೂಪೇಂದ್ರರವರು ಹಿಂಬಾಲಿಸುತ್ತಾ ಕೂಗುತ್ತಾರೆ, ಸಾಯುತ್ತೀರಿ ನೀವು, ಎಲ್ಲರೂ ಹಸಿವಿನಿಂದ ಸಾಯುತ್ತೀರಿ. ಪ್ರೀತಿಯಲ್ಲಿ ಕುರುಡರಾಗಿ ಒಂದು ದಿನ ಸಂಪತ್ತಿಲ್ಲದೆ ಹಸಿವಿನಿಂದ ಸಾಯುತ್ತೀರಿ, ನೋಡಿಕೊಳ್ಳಿ ಎಂದು ಹೇಳುತ್ತಾರೆ. ವಿವೇಕ್ ಬಹಳ ಕೋಪದಿಂದ ಗಾಡಿ ಓಡಿಸುತ್ತಿದ್ದನು. ಅವನ ಕಿವಿಯಲ್ಲಿ ಇನ್ನೂ ಭೂಪೇಂದ್ರರ ಮಾತುಗಳು ಗುಯಿಗುಡುತ್ತಿದ್ದವು. ಭೂಪೇಂದ್ರರವರು ಕಾವ್ಯಳನ್ನು ಮೋಸದಿಂದ ದೂರ ಮಾಡಬಲ್ಲರೆಂದರೆ ಈಗಲೂ ಸುಮ್ಮನೆ ಕೂರುವುದಿಲ್ಲ ಎಂದು ಅವನು ಅರ್ಥ ಮಾಡಿಕೊಂಡಿದ್ದನು. ಅವನು ನೇರವಾಗಿ ಮನೆಗೆ ಹೋಗುತ್ತಾನೆ. ಅಮ್ಮ, ಅಣ್ಣ ಎಲ್ಲಿದ್ದಾನೆ ಎಂದು ಕೇಳುತ್ತಾನೆ. ಉಷಾರವರು ಅವನು ಬೆಳಿಗ್ಗೆಯಿಂದ ಮನೆಯಲ್ಲಿಲ್ಲ, ಏನಾಯ್ತು, ನೀನು ಇಷ್ಟು ಚಿಂತೆಯಲ್ಲಿ ಇದ್ದ ಹಾಗೆ ಕಾಣುತ್ತಿದ್ದೀಯಾ ಎಂದು ಹೇಳುತ್ತಾರೆ. ಏನೂ ಇಲ್ಲ ಅಮ್ಮ, ನಾನು ಈಗಷ್ಟೇ ಬಂದೆ ಎಂದು ಹೇಳುತ್ತಾ ಅವನು ವಿರಾಟ್ಗೆ ಫೋನ್ ಮಾಡುತ್ತಾ ಮನೆಯಿಂದ ಹೊರಗೆ ಹೋಗುತ್ತಾನೆ. ಉಷಾ ಮತ್ತು ಓಂಕಾರ್ ಚಿಂತಿತರಾಗುತ್ತಾರೆ. ಏನಾಗಲಿದೆಯೋ ಏನೋ, ಬೆಳಿಗ್ಗೆಯಿಂದ ವಿರಾಟ್ನ ಸುಳಿವೇ ಇಲ್ಲ, ಕಹನ ಫೋನನ್ನು ಎತ್ತುತ್ತಿಲ್ಲ, ಮತ್ತು ಈಗ ವಿವೇಕ್ ಕೂಡ ಎಷ್ಟು ತೊಂದರೆಯಲ್ಲಿ ಇದ್ದ ಹಾಗೆ ಕಾಣುತ್ತಿದ್ದಾನೆ. ನನಗೆ ತುಂಬ ಆತಂಕವಾಗುತ್ತಿದೆ ಎಂದು ಉಷಾರ್ ಅವರು ಹೇಳುತ್ತಾರೆ. ನೀನು ಚಿಂತೆ ಮಾಡಬೇಡ, ಆರೋಗ್ಯ ಹಾಳಾಗುತ್ತದೆ, ಏನಾಗಿದೆ ಎಂದು ನಾನು ವಿಚಾರಿಸುತ್ತೇನೆ. ಓಂಕಾರ್ ಯಾರಿಗೋ ಫೋನ್ ಮಾಡುತ್ತಾ ಹೇಳುತ್ತಾರೆ. ಅತ್ತ ಇಂದೋರ್ನಲ್ಲಿ ಪ್ರಶಾಂತ್ ಆಫೀಸ್ಗೆ ಹೋಗಲು ಸಂಪೂರ್ಣವಾಗಿ ಸಿದ್ಧನಾಗಿದ್ದನು. ಅವನ ಮನಸ್ಸಿನಲ್ಲಿ ಕೇವಲ ಕಾವ್ಯಳ ಮಾತುಗಳು ಸುತ್ತುತ್ತಿದ್ದವು ಎಂಬುದು ಬೇರೆಯೇ ವಿಷಯ. ನನ್ನನ್ನು ಮತ್ತು ವಿರಾಟ್ನನ್ನು ಒಂದುಗೂಡಿಸಲು ಯಾವುದಾದರೂ ದಾರಿ ಸಿಕ್ಕೇ ಸಿಗುತ್ತದೆ. ದೇವರು ಅಷ್ಟು ನಿರ್ದಯನಾಗಿರಲು ಸಾಧ್ಯವಿಲ್ಲ. ಅವನು ನನ್ನನ್ನು ಕರೆದುಕೊಂಡು ಹೋಗಲು ಖಂಡಿತ ಬರುತ್ತಾನೆ ಎಂಬ ಸಂಪೂರ್ಣ ನಂಬಿಕೆ ನನಗಿದೆ. ಈ ನಂಬಿಕೆ, ಈ ವಿಶ್ವಾಸ ಎಲ್ಲವೂ ಕೇವಲ ಹುಚ್ಚುತನ. ನಾನು ಇವನ್ನೆಲ್ಲ ನಂಬುವುದಿಲ್ಲ. ಯಾವ ವಿರಾಟು ನಿನ್ನನ್ನು ಕರೆದುಕೊಂಡು ಹೋಗುವುದಿಲ್ಲ. ಎಲ್ಲರೂ ಸೇರಿ ನಿನ್ನನ್ನು ಮೂರ್ಖಳನ್ನಾಗಿಸಿದ್ದಾರೆ. ಅದು ನಿನ್ನ ಗಂಡನೆಯಾಗಿದ್ದರೂ ಸರಿ. ತನ್ನ ಕೂದಲನ್ನು ಸರಿಪಡಿಸಿಕೊಳ್ಳುತ್ತಾ ಅವನು ಇದೆಲ್ಲವನ್ನು ಹೇಳುತ್ತಿದ್ದನು. ಇದರ ನಂತರ ಅವನು ಕೆಳಗೆ ಹೋಗುತ್ತಾನೆ. ಅಷ್ಟರಲ್ಲಿ ಮೇಜಿನ ಮೇಲೆ ಉಪಹಾರ ಸಿದ್ಧವಾಗಿತ್ತು. ಪ್ರಶಾಂತ್ ನೇರವಾಗಿ ಉಪಹಾರ ಮಾಡಲು ಕುಳಿತನು. ಅಷ್ಟರಲ್ಲಿ ಶಕುಂತಲಾರವರು ಕಾವ್ಯಳನ್ನು ಕರೆದುಕೊಂಡು ಹೊರಗೆ ಬಂದರು. ಪ್ರಶಾಂತ್ ಒಂದು ಕ್ಷಣ ಕಾವ್ಯಳನ್ನು ನೋಡುತ್ತಾನೆ. ಪೀಚ್ ಬಣ್ಣದ ಸೀರೆ, ಬಿಚ್ಚಿದ ಒದ್ದೆ ಕೂದಲು, ಕುತ್ತಿಗೆಯಲ್ಲಿ ಮಂಗಳಸೂತ್ರ. ಈ ಸರಳತೆಯಲ್ಲೂ ಅವಳು ತುಂಬಾ ಸುಂದರವಾಗಿ ಕಾಣುತ್ತಿದ್ದಳು. ಅವಳು ಹೊರಗೆ ಬರಲು ಇಷ್ಟಪಡುತ್ತಿರಲಿಲ್ಲ. ಆದರೆ ಶಕುಂತಲಾರವರು ಅವಳನ್ನು ಬಲವಂತವಾಗಿ ಹೊರಗೆ ಕರೆದುಕೊಂಡು ಬಂದಿದ್ದರು. ಪ್ರಶಾಂತ್ ಅವಳ ಕಡೆ ನೋಡುತ್ತಾನೆ ಮತ್ತು ನಂತರ ತನ್ನ ದೃಷ್ಟಿಯನ್ನು ಬೇರೆಡೆಗೆ ತಿರುಗಿಸುತ್ತಾನೆ. ಕಾವ್ಯ ಸುಮ್ಮನೆ ಬಂದು ಕುಳಿತುಕೊಳ್ಳುತ್ತಾಳೆ. ಶಕುಂತಲಾರವರು ಅವಳಿಗೆ ತಿನ್ನಲು ಹೇಳುತ್ತಾರೆ. ಪ್ರಶಾಂತ್ ತಿನ್ನುತ್ತಾ, ಒಂದು ಬಾರಿ ಚೆನ್ನಾಗಿ ಯೋಚಿಸಿಕೋ, ನೀನು ತಪ್ಪು ವ್ಯಕ್ತಿಗಾಗಿ ಕಾಯುತ್ತಿಲ್ಲ ತಾನೆ. ಅವನು ಯಾವುದೇ ಭಾವನೆ ಇಲ್ಲದೆ ಹೇಳುತ್ತಾನೆ. ಕಾವ್ಯಳಿಗೆ ಅವನ ಮಾತುಗಳ ಅರ್ಥ ಚೆನ್ನಾಗಿ ಅರ್ಥವಾಗಿತ್ತು. ಅವನು ವಿರಾಟ್ ಬಗ್ಗೆ ಮಾತನಾಡುತ್ತಿದ್ದಾನೆಂದು ಅವಳಿಗೆ ತಿಳಿದಿತ್ತು. ಅವಳು ಏನಾದರೂ ಹೇಳುವ ಮುನ್ನವೇ ಶಕುಂತಲಾರವರು ಮಧ್ಯದಲ್ಲಿ ಪ್ರಶಾಂತ್ನನ್ನು ಸುಮ್ಮನಿರಿಸುತ್ತಾರೆ. ಪ್ರಶಾಂತ್ ತನ್ನ ಉಪಹಾರವನ್ನು ಮುಗಿಸುತ್ತಾನೆ ಮತ್ತು ನಂತರ ಆಫೀಸ್ಗೆ ಹೊರಡುತ್ತಾನೆ. ಮತ್ತೊಂದೆಡೆ ವರ್ಷ ಎದ್ದು ಸ್ನಾನ ಮಾಡಿ ಸಿದ್ಧಳಾಗಿದ್ದಳು. ರಾಘವ್ ಆಸ್ಪತ್ರೆಗೆ ಹೋಗಲು ಸಂಪೂರ್ಣವಾಗಿ ಸಿದ್ಧನಾಗಿದ್ದನು. ರಾತ್ರಿ ವರ್ಷ ವರ್ತಿಸಿದ ರೀತಿಯಿಂದ ಅವನು ಗೊಂದಲಕ್ಕೊಳಗಾಗಿದ್ದನು. ಅವಳು ತನ್ನಿಂದ ಕೋಪಗೊಂಡಿದ್ದು ಮತ್ತು ಮೊದಲ ಬಾರಿಗೆ ಅವನೊಂದಿಗೆ ಸಿಟ್ಟಿನಿಂದ ಮಾತನಾಡಿದ್ದು ಏಕೆ ಎಂದು ಅವನಿಗೆ ಅರ್ಥವಾಗುತ್ತಿರಲಿಲ್ಲ. ಅವನು ಇನ್ನೂ ಯೋಚಿಸಿದ್ದಾಗಲೇ ವರ್ಷ ಕೋಣೆಗೆ ಬರುತ್ತಾಳೆ. ಚಿನ್ನದ ಬಣ್ಣದ ಸೀರೆ, ಕೂದಲನ್ನು ಒಂದು ಬದಿಗೆ ಸರಿಸಿ ಸಡಿಲವಾದ ಜಡೆ ಹಾಕಿದ್ದಳು. ಹಣೆಯ ಮೇಲೆ ಚಿಕ್ಕದಾದ ಕುಂಕುಮದ ಬೊಟ್ಟು, ಹಣೆಯ ನಡುವೆ ಸಿಂಧೂರ, ತುಟಿಗಳಿಗೆ ತಿಳಿಯಾದ ಕೆಂಪು ಲಿಪ್ಸ್ಟಿಕ್. ಅವಳು ತುಂಬಾ ಸುಂದರವಾಗಿ ಕಾಣುತ್ತಿದ್ದಳು. ರಾಘವ್ ಅವಳನ್ನೇ ನೋಡುತ್ತಾ ನಿಂತು ಬಿಟ್ಟಿದ್ದನು. ನಿಮ್ಮ ಉಪಹಾರ ಸಿದ್ಧವಾಗಿದೆ ಎಂದು ಅವಳು ತನ್ನ ಕೆಲಸ ಮಾಡುತ್ತಾ ಹೇಳುತ್ತಾಳೆ ಮತ್ತು ಅಷ್ಟೇ ಹೇಳಿ ಹೊರಗೆ ಹೋಗಲು ಪ್ರಾರಂಭಿಸುತ್ತಾಳೆ. ಹಿಂಬಾಲಿಸುತ್ತಾ ರಾಘವ್ ಒಂದು ಮಾತು ಕೇಳಬಹುದಾ ವರ್ಷರವರೇ? ಅವನು ಅವಳ ಹತ್ತಿರ ಹೋಗುತ್ತಾ ಹೇಳುತ್ತಾನೆ. ವರ್ಷಳ ಹೆಜ್ಜೆಗಳು ಅಲ್ಲೇ ನಿಲ್ಲುತ್ತವೆ ಮತ್ತು ಹೃದಯ ಬಡಿತ ಹೆಚ್ಚಾಗುತ್ತದೆ. ಆದರೆ ಅದು ಏಕೆ ಹೆಚ್ಚಾಗುತ್ತದೆ ಎಂದು ಅವಳಿಗೆ ತಿಳಿದಿರುವುದಿಲ್ಲ. ರಾಘವ್ ಅವಳ ಹತ್ತಿರ ಹೋಗುತ್ತಾ, ನಿನ್ನೆ ರಾತ್ರಿ ನೀವು ನನ್ನ ಮೇಲೆ ಕೋಪಗೊಂಡಿದ್ದು ಏಕೆ? ನನ್ನಿಂದ ಏನಾದರೂ ತಪ್ಪಾಯಿತಾ? ಅವನ ಮಾತುಗಳನ್ನು ಕೇಳಿದ ವರ್ಷಾಳಿಗೆ ಮತ್ತೆ ಕೋಪ ಬರುತ್ತದೆ. ತಾನು ಏಕೆ ಕೋಪಗೊಂಡಿದ್ದೇನೆಂದು ಇವನಿಗೆ ತಿಳಿದಿಲ್ಲವಲ್ಲ ಎಂದು. ವರ್ಷ ಅವನಿಗೆ ಕಣ್ಣು ಕೆಂಪಗಾಗಿಸಿ ನೋಡುತ್ತಾ, ನಿಮಗೆ ಸಮಯ ಸಿಕ್ಕರೆ ಯೋಚಿಸಿ ನೋಡಿ. ಇಷ್ಟು ಹೇಳಿ ಅವಳು ಮತ್ತೆ ಕೋಪದಿಂದ ಹೊರಗೆ ಹೋಗುತ್ತಾಳೆ. ರಾಘವ್ ಮತ್ತೊಮ್ಮೆ, ಅರೆ, ಇವಳು ಮತ್ತೆ ಕೋಪಗೊಂಡು ಹೊರಟು ಹೋದಾಳಲ್ಲ, ಆದರೆ ನಾನು ಏನು ಮಾಡಿದೆ? ಅವನು ಮತ್ತೆ ಗೊಂದಲಕ್ಕೊಳಗಾಗುತ್ತಾನೆ. ಇಡೀ ದಿನ ಕಳೆದು ಹೋಗುತ್ತದೆ. ಆದರೆ ವಿರಾಟ್ ಮನೆಗೆ ಬರುವುದಿಲ್ಲ. ವಿವೇಕ್ ಕೂಡ ಇಲ್ಲ ಮತ್ತು ಗಹನ ಕೂಡ ಇಲ್ಲ. ಓಂಕಾರ್ ಮತ್ತು ಉಷಾರವರು ತುಂಬಾ ಆತಂಕಿತರಾಗಿದ್ದರು. ಅವರ ಹೃದಯ ಬಡಿತ ನಿಂತು ಹೋಗುವಂತಿತ್ತು. ಈ ಮಕ್ಕಳು ಎಲ್ಲಿ ಹೋದರೋ ಏನು? ಮಾವನವರು ಅವರಿಗೆ ಏನಾದರೂ? ಉಷಾರವರು ಆತಂಕದಿಂದ ಹೇಳುತ್ತಾರೆ. ಬನ್ನಿ, ನಾವು ವಿಚಾರಿಸಿ ಬರೋಣ. ಅವರು ಹೀಗೆ ಹೇಳುತ್ತಿದ್ದಾಗಲೇ ಅವರ ದೃಷ್ಟಿ ಬಾಗಿಲಿನ ಮೇಲೆ ಬೀಳುತ್ತದೆ. ಅಲ್ಲಿಂದ ವಿರಾಟ್ ಒಳಗೆ ಬರುತ್ತಿದ್ದನು. ಉಷಾ ಕೂಡ ಆ ಕಡೆಗೆ ನೋಡುತ್ತಾರೆ ಮತ್ತು ನಂತರ ಬೇಗನೆ ಅವನ ಹತ್ತಿರ ಹೋಗಿ, ವಿರಾಟ್, ನನ್ನ ಮಗನೇ, ಎಲ್ಲಿ ಹೋಗಿದ್ದೆ ನೀನು? ನಿನಗೆ ಗೊತ್ತಾ ನಾವು ಎಷ್ಟು ಗಾಬರಿಯಾಗಿದ್ದೆವು?
ಮತ್ತು ವಿವೇಕ್ ಮತ್ತು ಗಹನ ಹೀಗೆ ಹೇಳುವಾಗ ಅವರ ದೃಷ್ಟಿ ಗಹನ ಮತ್ತು ವಿವೇಕ್ ಮೇಲೆ ಬೀಳುತ್ತದೆ. ಉಷಾ ಮತ್ತು ಓಂಕಾರರ ಕಣ್ಣುಗಳು ಆಶ್ಚರ್ಯದಿಂದ ವಿಸ್ತಾರವಾಗುತ್ತವೆ. ವಾಸ್ತವವಾಗಿ ವಿರಾಟ್ ಮತ್ತು ವಿವೇಕ್ ಸೇರಿ ಗಹನ ಮತ್ತು ಅವಿನಾಶ್ ಅವರ ಮದುವೆಯನ್ನು ಮಾಡಿಸಿದ್ದರು. ಏಕೆಂದರೆ ಭೂಪೇಂದ್ರ ಅವರು ಖಂಡಿತವಾಗಿಯೂ ಅವಿನಾಶ್ಗೆ ಹಾನಿ ಮಾಡುತ್ತಾರೆಂದು ಅವರು ಅರ್ಥ ಮಾಡಿಕೊಂಡಿದ್ದರು. ಮತ್ತು ಈಗ ಇಬ್ಬರೂ ನಿರ್ಧರಿಸಿದ್ದರು ಭೂಪೇಂದ್ರವರಿಗೆ ಅವರ ಉದ್ದೇಶಗಳಲ್ಲಿ ಯಶಸ್ವಿಯಾಗಲು ಬಿಡುವುದಿಲ್ಲ ಎಂದು. ಗಹನ ಇದೆಲ್ಲ ಎಂದು ಓಂಕಾರ್ ಆಶ್ಚರ್ಯದಿಂದ ಹೇಳುತ್ತಾರೆ. ಇದರಲ್ಲಿ ಗಹನಾಳ ತಪ್ಪೇನೂ ಇಲ್ಲ ಅಪ್ಪ, ಇದು ನನ್ನ ಮತ್ತು ಅಣ್ಣನ ನಿರ್ಧಾರ ಎಂದು ವಿವೇಕ್ ಹೇಳುತ್ತಾನೆ. ಹೌದಪ್ಪ, ನನಗೂ ಮತ್ತು ಕಾವೇಳಿಗೂ ಏನಾಯಿತೋ ಅದು ಗಹನ ಮತ್ತು ಅವಿನಾಶ್ಗೆ ಆಗುವುದು ನನಗೆ ಇಷ್ಟವಿರಲಿಲ್ಲ. ಅದಕ್ಕಾಗಿ ನನಗೆ ಸರಿ ಎನಿಸಿದ್ದನ್ನು ಮಾಡಿದೆ ಎನ್ನುತ್ತಾನೆ. ನೀವಿಬ್ಬರು ಸಂಪೂರ್ಣವಾಗಿ ಸರಿಯಾಗಿ ಮಾಡಿದ್ದೀರಿ. ಅವಿನಾಶ್ ಮತ್ತು ಗಹನ ಮುಂದೆ ಬಂದು ಇಬ್ಬರ ಆಶೀರ್ವಾದ ಪಡೆಯುತ್ತಾರೆ. ನೀವು ಚಿಂತೆ ಮಾಡಬೇಡಿ ಅಮ್ಮ, ಗಹನ ಈಗ ನನ್ನ ಜವಾಬ್ದಾರಿ. ನಾನು ಅವಳನ್ನು ಸಂಪೂರ್ಣವಾಗಿ ರಕ್ಷಿಸುತ್ತೇನೆ ಎಂದು ವಿರಾಟ್ ಅವನ ಹೆಗಲ ಮೇಲೆ ಕೈ ಇಡುತ್ತಾ, ನಮಗೆ ನಿನ್ನ ಮೇಲೆ ಸಂಪೂರ್ಣ ನಂಬಿಕೆ ಇದೆ ಅವಿನಾಶ್. ಆದರೆ ಗಹನಾಳ ಜೊತೆಗೆ ನೀನು ನಿನ್ನ ಆರೋಗ್ಯವನ್ನು ನೋಡಿಕೊಳ್ಳಬೇಕು. ನಿನಗೆ ಅರ್ಥವಾಗುತ್ತಿದೆಯಲ್ಲ ಎಂದು ಹೇಳುತ್ತಾನೆ. ಹೌದಣ್ಣ, ನಾನು ನಾಳೆ ಮಲೇಷ್ಯಾಗೆ ಹೋಗುವನಿದ್ದೆ ಕಂಪನಿಯ ಪರವಾಗಿ, ಮತ್ತು ಈಗ ಗಹನಾಳನ್ನು ನನ್ನೊಂದಿಗೆ ಕರೆದುಕೊಂಡು ಹೋಗುತ್ತೇನೆ ಎಂದು ಹೇಳುತ್ತಾನೆ. ಅವನ ಮಾತುಗಳನ್ನು ಕೇಳಿ ಎಲ್ಲರೂ ಸಂತೋಷ ಪಡುತ್ತಾರೆ. ಈಗ ಇಬ್ಬರು ಸುರಕ್ಷಿತವಾಗಿರುತ್ತಾರೆ ಎಂದು. ನಂತರ ಎಲ್ಲರೂ ಸಂತೋಷದಿಂದ ಗಹನಾಳನ್ನು ಅವಿನಾಶ್ನೊಂದಿಗೆ ಕಳುಹಿಸಿಕೊಡುತ್ತಾರೆ. ವಿರಾಟ್ ಅವರ ಸುರಕ್ಷತೆಗಾಗಿ ತನ್ನ ಜನರನ್ನು ನೇಮಿಸಿದ್ದನು. ಅದು ಗಹನಾಳಿಗೂ ತಿಳಿದಿರಲಿಲ್ಲ ಮತ್ತು ಅವಿನಾಶ್ಗೂ ತಿಳಿದಿರಲಿಲ್ಲ. ಅವನು ಗಹನಾಳನ್ನು ಕರೆದುಕೊಂಡು ಮನೆಗೆ ಹೊರಡುತ್ತಾನೆ. ಅಲ್ಲಿ ರೀಮಾ ಕಾತರದಿಂದ ಇಬ್ಬರಿಗಾಗಿ ಕಾಯುತ್ತಿದ್ದಳು. ಅವರು ಹೋದ ಸ್ವಲ್ಪ ಹೊತ್ತಿನ ನಂತರ ವಿವೇಕ್ ಅವನಿ ಮತ್ತು ಏಂಜೆಲ್ನನ್ನು ಮನೆಗೆ ಕರೆದುಕೊಂಡು ಬರುತ್ತಾನೆ. ಮತ್ತೊಮ್ಮೆ ಎಲ್ಲರೂ ಆಶ್ಚರ್ಯ ಪಡುವ ಸರದಿ. ವಿವೇಕ್ ಅವನಿಯ ಕೈ ಹಿಡಿದು ಮತ್ತು ಏಂಜೆಲ್ನನ್ನು ಮಡಿಲಲ್ಲಿ ಎತ್ತಿಕೊಂಡು ಮನೆಯೊಳಗೆ ಬರುತ್ತಿದ್ದನು. ಉಷಾ ಮತ್ತು ಓಂಕಾರ್ ಆಶ್ಚರ್ಯದಿಂದ ಒಬ್ಬರನ್ನೊಬ್ಬರು ನೋಡಿಕೊಳ್ಳುತ್ತಾರೆ. ಆದರೆ ವಿರಾಟ್ನ ಮುಖದಲ್ಲಿ ಯಾವುದೇ ಭಾವನೆ ಇರಲಿಲ್ಲ. ಬಹುಶಃ ಅವನಿಗೆ ಇದೆಲ್ಲ ಮೊದಲೇ ತಿಳಿದಿರಬೇಕು. ಅಮ್ಮ, ಇವಳು ಅವನಿ ಮತ್ತು ಇದು ಏಂಜೆಲ್. ವಿವೇಕ್ ಉಷಾರವರ ಹತ್ತಿರ ಬರುತ್ತಾ ಹೇಳುತ್ತಾನೆ. ಅವನಿಯ ದೃಷ್ಟಿ ಕೆಳಗಿತ್ತು. ಅವಳ ಹೃದಯ ತುಂಬಾ ಗಾಬರಿ ಪಡುತ್ತಿತ್ತು. ಈಗ ಏನಾಗುತ್ತದೋ ಏನೋ ಎಂದು. ವಿವೇಕ್ನ ಮನೆಯವರು ಅವರ ಸಂಬಂಧವನ್ನು ಒಪ್ಪಿಕೊಳ್ಳುತ್ತಾರೋ ಇಲ್ಲವೋ. ಆದರೆ ಮಗ, ಇವಳು ಯಾರು ಎಂದು ಹೇಳುತ್ತಾರೆ. ವಿವೇಕ್ ದೀರ್ಘವಾದ ಉಸಿರು ತೆಗೆದುಕೊಂಡು, ಇವಳು ನಿಮ್ಮ ಸೊಸೆಯಾಗಲಿರುವವಳು. ನಾನು ಇವಳನ್ನು ಪ್ರೀತಿಸುತ್ತೇನೆ ಮತ್ತು ಇವಳನ್ನೇ ಮದುವೆಯಾಗುತ್ತೇನೆ. ಅವನು ಸಂಪೂರ್ಣ ಆತ್ಮವಿಶ್ವಾಸದಿಂದ ಹೇಳುತ್ತಾನೆ. ವಿವೇಕ್, ನೀನು ಈ ಮೊದಲು ಒಮ್ಮೆ ಪ್ರೀತಿಸಿದ್ದೆ. ಇದಕ್ಕೂ ಮೊದಲು ನೀನು ಇನ್ನೊಬ್ಬಳೊಂದಿಗೆ ಮದುವೆಯಾಗುವ ವಾಗ್ದಾನ ಮಾಡಿದ್ದೆ ಮತ್ತು ನಂತರ ನೀನು ಅವಳನ್ನು ಬಿಟ್ಟು ಹೋಗಿದ್ದೆ. ನೀನು ಹೇಳು, ನಿನ್ನನ್ನು ಹೇಗೆ ನಂಬುವುದು? ವಿರಾಟ್ ನೇರವಾಗಿ ಅವನನ್ನು ಪ್ರಶ್ನಿಸುತ್ತಾನೆ. ಹೌದಣ್ಣ, ನಾನು ಒಪ್ಪಿಕೊಳ್ಳುತ್ತೇನೆ. ನಾನು ನಿಮ್ಮೆಲ್ಲರ ನಂಬಿಕೆಯನ್ನು ಮುರಿದಿದ್ದೇನೆ ಮತ್ತು ವಿಶೇಷವಾಗಿ ಕಾವ್ಯಳ ನಂಬಿಕೆಯನ್ನು. ನಾನು ಎಷ್ಟೇ ಪ್ರಯತ್ನಿಸಿದರೂ ನಿಮ್ಮೆಲ್ಲರ ನಂಬಿಕೆಯನ್ನು ಮತ್ತೆ ಗಳಿಸಲು ಸಾಧ್ಯವಿಲ್ಲ ಎಂದು ನನಗೆ ತಿಳಿದಿದೆ. ಹೀಗೆ ಹೇಳುವಾಗ ಅವನ ಗಂಟಲು ಕಟ್ಟಿಕೊಳ್ಳುತ್ತದೆ. ಆದರೆ ನನಗೆ ಅವಳನ್ನು ಎಷ್ಟು ಪ್ರೀತಿಸುತ್ತೇನೆಂದು ನನಗೆ ತಿಳಿದಿದೆ. ವಾಸ್ತವವಾಗಿ ನಾನು ಅವಳನ್ನು ಭೇಟಿಯಾಗಿದ್ದು ಕಾವ್ಯಳಿಗೆ ಮೋಸ ಮಾಡಿದಂತೆ ಅವಳಿಗೂ ಮೋಸ ಮಾಡಲು, ಪ್ರೀತಿಯ ಬಲೆಯಲ್ಲಿ ಸಿಲುಕಿಸಲು. ಆದರೆ ನಾನು ಅವಳೊಂದಿಗೆ ಸಮಯ ಕಳೆಯುತ್ತಿದ್ದಂತೆ ನಾನು ಬದಲಾಗುತ್ತಾ ಹೋದೆ. ಒಂದು ರೀತಿಯಲ್ಲಿ ಹೇಳುವುದಾದರೆ ಅವಳು ನನ್ನನ್ನು ಬದಲಾಯಿಸಿದಳು ಮತ್ತು ಪ್ರೀತಿಯ ನಿಜವಾದ ಅರ್ಥವನ್ನು ತಿಳಿಸಿದಳು. ವಿವೇಕ ಎಲ್ಲರೆದುರು ತನ್ನ ತಪ್ಪನ್ನು ಒಪ್ಪಿಕೊಂಡನು. ಅವನಿ ಸುಮ್ಮನೆ ನಿಂತಿದ್ದಳು, ಏಕೆಂದರೆ ಅವಳ ಮನಸ್ಸಿನಲ್ಲಿ ಈ ವಿಷಯ ಓಡುತ್ತಿತ್ತು. ಇಲ್ಲಿಯವರೆಗೆ ಎಲ್ಲವೂ ಸರಿಯಾಗಿತ್ತು. ಆದರೆ ಎಲ್ಲರಿಗೂ ಏಂಜೆಲ್ ಬಗ್ಗೆ ತಿಳಿದಾಗ ಏನನ್ನುತ್ತಾರೋ ಏನೋ ಎಂದು. ಅದೆಲ್ಲ ಸರಿ, ಆದರೆ ಈ ಮಗು ಎಂದು ಓಂಕಾರ್ ಹೇಳುತ್ತಾರೆ. ವಿವೇಕ್ ಅವನಿಯ ಕಡೆ ನೋಡುತ್ತಾನೆ ಮತ್ತು ಅವನಿ ವಿವೇಕನ ಕಡೆಗೆ ನೋಡುತ್ತಾಳೆ. ನಾನು ಕಾವ್ಯಳನ್ನು ಪಡೆದುಕೊಂಡು ಅವಳನ್ನು ಬಿಟ್ಟು ಹೋಗಲು ಹೊರಟಿದ್ದಂತೆಯೇ ಅದೇ ರೀತಿ ಯಾರೋ ಅವನಿಯೊಂದಿಗೆ ಮಾಡಿದರು ಮತ್ತು ಅವಳು ತಾಯಿಯಾಗಲಿದ್ದಾಗ ಅವರು ಅವಳನ್ನು ಬಿಟ್ಟು ಹೋದರು ಎನ್ನುತ್ತಾನೆ. ಅಂದರೆ ಇದು ಅವಳ ಮಗಳ ಮತ್ತು ನೀನು? ವಿವೇಕ್ ಮಧ್ಯದಲ್ಲಿ ಓಂಕಾರರ ಮಾತನ್ನು ಕಡಿತಗೊಳಿಸುತ್ತಾ, ಆದರೆ ಏನೇ ಆಗಿದ್ದರೂ ಅದಕ್ಕೆ ಏಂಜೆಲ್ನ ತಪ್ಪೇನಿದೆ ಅಪ್ಪ? ಈ ಮುಗ್ಧ ಮಗುವಿಗೆ ಏನೂ ತಿಳಿದಿಲ್ಲ. ಅವಳು ನನ್ನನ್ನೇ ತನ್ನ ತಂದೆ ಎಂದು ತಿಳಿದಿದ್ದಾಳೆ ಮತ್ತು ನಾನು ಸಹ ಅವಳನ್ನು ನನ್ನ ಮಗಳೆಂದೇ ಭಾವಿಸುತ್ತೇನೆ. ದಯವಿಟ್ಟು ನನ್ನ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಿ ಮತ್ತು ನಂಬಿ. ನಾನು ಇಬ್ಬರನ್ನು ಕರೆದುಕೊಂಡು ಹಿಂತಿರುಗುತ್ತೇನೆ ಮತ್ತು ಎಂದಿಗೂ ಹಿಂತಿರುಗಿ ಬರುವುದಿಲ್ಲ. ಆದರೆ ಈಗ ಹೋಗಲು ಸಾಧ್ಯವಿಲ್ಲ. ಕಾವ್ಯಳ ಕ್ಷಮೆಯನ್ನು ಪಡೆದ ನಂತರವೇ ಅವನಿಯನ್ನು ನನ್ನವಳನ್ನಾಗಿ ಮಾಡಿಕೊಳ್ಳುತ್ತೇನೆಂದು ವಾಗ್ದಾನ ಮಾಡಿದ್ದೇನೆ. ಮತ್ತು ತಾತನಿಗೆ ಇಬ್ಬರ ಬಗ್ಗೆಯೂ ತಿಳಿದಿದೆ ಮತ್ತು ಇಬ್ಬರ ಜೀವಕ್ಕೂ ಅಪಾಯವಿದೆ. ಇದರ ನಂತರ ಅವನು ತನಗೂ ಮತ್ತು ಭೂಪೇಂದ್ರವರಿಗೂ ನಡೆದ ಸಂಭಾಷಣೆಯ ಬಗ್ಗೆ ಎಲ್ಲರಿಗೂ ಹೇಳುತ್ತಾನೆ. ಅದನ್ನು ಕೇಳಿ ಎಲ್ಲರ ಕಾಲಿನ ಕೆಳಗಿನ ನೆಲ ಕುಸಿದಂತಾಗುತ್ತದೆ. ಮಾವನವರ ನಿಜವಾದ ಮುಖ ಇಷ್ಟು ಭಯಾನಕವಾಗಿರಬಹುದೆಂದು ನಂಬಲು ಸಾಧ್ಯವಿಲ್ಲ ಎಂದು ಉಷಾರ್ ಅವರು ಹೇಳುತ್ತಾರೆ. ವಿರಾಟ್ ವಿವೇಕ್ ಹತ್ತಿರ ಹೋಗಿ ಅವನ ಹೆಗಲ ಮೇಲೆ ಕೈ ಹಾಕಿ, ನಿಜವಾಗಿಯೂ ಇಲ್ಲಿಂದ ಹೋದವನು ಬೇರೆ ವಿವೇಕ್ ಮತ್ತು ಹಿಂತಿರುಗಿ ಬಂದವನು ಬೇರೆ ವಿವೇಕ್. ಪ್ರೀತಿ ಮನುಷ್ಯನನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತದೆ. ಈ ವಿಷಯ ನನಗಿಂತ ಚೆನ್ನಾಗಿ ಯಾರಿಗೂ ತಿಳಿದಿಲ್ಲ. ನಾನು ನಿನ್ನ ನಿರ್ಧಾರವನ್ನು ಗೌರವಿಸುತ್ತೇನೆ.
ಇಂದಿನಿಂದ ಇಬ್ಬರು ಇಲ್ಲೇ ಇರುತ್ತಾರೆ ಮತ್ತು ನೀನು ಕಾವ್ಯಳ ಕ್ಷಮೆಗಾಗಿ ಕಾಯಬೇಕಾಗಿಲ್ಲ. ನನಗೆ ನನ್ನ ಕಾವ್ಯ ಗೊತ್ತು. ನಿನ್ನ ಈ ರೂಪವನ್ನು ನೋಡಿ ಅವಳು ನಿನ್ನನ್ನು ತಕ್ಷಣ ಕ್ಷಮಿಸುತ್ತಾಳೆ. ನೀನು ಯಾವಾಗ ಬೇಕಾದರೂ ಅವನಿಯನ್ನು ಮದುವೆಯಾಗಬಹುದು ಎಂದು ವಿರಾಟ್ ಅವನ ಹೆಗಲನ್ನು ತಟ್ಟುತ್ತಾ ಹೇಳುತ್ತಾನೆ. ಇಲ್ಲ ಅಣ್ಣ, ವಾಗ್ದಾನ ಮಾಡಿಯಾಗಿದೆ. ನಾನು ಕಾವ್ಯ ಹಿಂತಿರುಗಿ ಬಂದ ಮೇಲೆಯೇ ಮದುವೆಯಾಗುತ್ತೇನೆ ಮತ್ತು ಅವಳನ್ನು ಹುಡುಕಲು ನಾನು ನಿನ್ನೊಂದಿಗಿದ್ದೇನೆ ಎಂದು ಅವನು ವಿರಾಟ್ನ ಕೈ ಹಿಡಿದುಕೊಳ್ಳುತ್ತಾ ಹೇಳುತ್ತಾನೆ. ಉಷಾರವರು ತನ್ನ ಇಬ್ಬರು ಮಕ್ಕಳನ್ನು ಕಣ್ಣೀರಿಡುತ್ತಾ ನೋಡುತ್ತಿದ್ದರು. ಆದರೆ ಅವರು ಅವನಿ ಮತ್ತು ಏಂಜಲ್ನನ್ನು ಸ್ವೀಕರಿಸಿದರೋ ಇಲ್ಲವೋ ಹೇಳುವುದು ಕಷ್ಟ. ಹೋಗಿ ಅವನಿಯನ್ನು ಅವಳ ಕೋಣೆಗೆ ಕರೆದುಕೊಂಡು ಹೋಗು ಎಂದು ವಿರಾಟ್ ಹೇಳುತ್ತಾನೆ ಮತ್ತು ನಂತರ ಅವನು ತನ್ನ ಕೋಣೆಗೆ ಹೋಗುತ್ತಾನೆ. ಸ್ವಲ್ಪ ಹೊತ್ತಿನಲ್ಲಿ ಅವನು ತನ್ನ ಸಾಮಾನುಗಳೊಂದಿಗೆ ಹೊರಗೆ ಬರುತ್ತಾನೆ. ಅವನನ್ನು ನೋಡಿ ಉಷಾರವರು, ವಿರಾಟ್, ನೀನು ಈಗ ಎಲ್ಲಿಗೆ ಹೋಗುತ್ತಿದ್ದೀಯಾ ಎಂದು ಹೇಳುತ್ತಾರೆ. ಹೋಗುತ್ತಿದ್ದೇನೆ ಅಮ್ಮ. ಈ ನಗರದಲ್ಲಿ ನನಗೆ ಉಸಿರುಗಟ್ಟಿದಂತಾಗುತ್ತಿದೆ. ಯಾವಾಗ ಹಿಂತಿರುಗುತ್ತೇನೋ ಹೇಳಲು ಸಾಧ್ಯವಿಲ್ಲ. ಇಷ್ಟನ್ನು ಹೇಳಿ ಅವನು ಹೊರಟು ಹೋಗುತ್ತಾನೆ. ಉಷಾರವರು ಅವನನ್ನು ಹೋಗುತ್ತಲೇ ಇರುತ್ತಾರೆ. ಆದರೆ ಅವನು ನಿಲ್ಲುವುದಿಲ್ಲ. ಮತ್ತೊಂದೆಡೆ ಭೂಪೇಂದ್ರವರು ತನ್ನ ಕೋಣೆಯಲ್ಲಿ ಕತ್ತಲು ಮಾಡಿಕೊಂಡು ಯಾವುದೋ ಆಳವಾದ ಯೋಚನೆಯಲ್ಲಿ ಮುಳುಗಿದ್ದರು. ಕಾವ್ಯಳ ಮಾತುಗಳು ಅವರ ಕಿವಿಯಲ್ಲಿ ಗದ್ದಲ ಮಾಡುತ್ತಿದ್ದವು. ನಿಮಗೆ ಏನು ಅನ್ನಿಸುತ್ತದೆ? ನೀವು ವಿರಾಟ್ನ ಮದುವೆ ಮಾಡುತ್ತೀರಿ ಮತ್ತು ಅವನು ಮಾಡಿಕೊಳ್ಳುತ್ತಾನೆ? ಇಲ್ಲ, ಎಂದಿಗೂ ಇಲ್ಲ. ಅವನು ನನ್ನ ವಿರಾಟ್. ನನ್ನ ಪ್ರೀತಿ ಅವನನ್ನು ಬದಲಾಯಿಸಿದೆ. ಅವನು ನಿಮ್ಮ ಮಾತನ್ನು ಎಂದಿಗೂ ಕೇಳುವುದಿಲ್ಲ. ಎಂದಿಗೂ ಇಲ್ಲ. ನನಗೆ ನನ್ನ ಪ್ರೀತಿಯ ಮೇಲೆ ಸಂಪೂರ್ಣ ನಂಬಿಕೆ ಇದೆ. ಮರುಕ್ಷಣವೇ ಭೂಪೇಂದ್ರ ತನ್ನ ಕೈಯಲ್ಲಿದ್ದ ಮದ್ಯದ ಗ್ಲಾಸನ್ನು ಗಂಟಲು ಕೆಳಗೆ ಇಳಿಸುತ್ತಾ, ಅವನು ನನ್ನ ಮೊಮ್ಮಗ ಎಂದು ನಾನು ಎಷ್ಟು ವಿಶ್ವಾಸದಿಂದ ಹೇಳಿದ್ದೆ. ನನ್ನ ಪ್ರತಿಯೊಂದು ಮಾತನ್ನೂ ಕೇಳುತ್ತಾನೆಂದು. ಆದರೆ ಇಂದು ಆ ಸಾಮಾನ್ಯ ಹುಡುಗಿಯ ನಂಬಿಕೆಯನ್ನು ಗೆದ್ದಿದ್ದಾನೆ. ವಿರಾಟ್ ನನ್ನನ್ನು ಅವಮಾನಿಸಿದನು. ನನ್ನನ್ನು, ಅದು ಎಲ್ಲರೆದುರು. ಇಲ್ಲ, ಒಂದು ಸಾಮಾನ್ಯ ಹುಡುಗಿ ನನ್ನನ್ನು ಗೆಲ್ಲಲು ಸಾಧ್ಯವಿಲ್ಲ. ನಾನು ಗೆಲ್ಲಲು ಬಿಡುವುದಿಲ್ಲ. ವಿರಾಟ್ ನನ್ನ ಮಾತನ್ನು ಹೇಗಾದರೂ ಕೇಳಲೇಬೇಕು. ಅದಕ್ಕಾಗಿ ನಾನು ಏನೇ ಮಾಡಬೇಕಾದರೂ ಸರಿ. ಬಹಳ ಕೋಪದಿಂದ ಅವರು ಇದೆಲ್ಲವನ್ನು ಯೋಚಿಸಿದ್ದಾಗಲೇ ಅವರ ಫೋನ್ ರಿಂಗ್ ಆಗುತ್ತದೆ. ಅದು ಅವರ ಕಡೆಯವನಿಂದ ಬಂದ ಕರೆಯಾಗಿತ್ತು. ಭೂಪೇಂದ್ರವರು ಫೋನ್ ಕಿವಿಗೆ ಇಟ್ಟುಕೊಂಡು ಹೇಳುತ್ತಾರೆ, ಸರ್, ವಿರಾಟ್ ಸರ್ ನಗರದಿಂದ ಹೊರಗೆ ಹೋಗುತ್ತಿದ್ದಾರೆ. ಆದರೆ ಎಲ್ಲಿಗೆ ಎಂದು ಇನ್ನೂ ಪತ್ತೆಯಾಗಿಲ್ಲ ಎನ್ನುತ್ತಾನೆ. ಆ ಹುಡುಗಿ ಬದುಕಿದ್ದಾಳೆ ಮತ್ತು ವಿರಾಟ್ಗೆ ಅವಳ ವಿಳಾಸ ತಿಳಿದಿರಬಹುದೇ ಎಂದು ಅವರು ಮನಸ್ಸಿನಲ್ಲಿ ಯೋಚಿಸುತ್ತಾರೆ. ವಿರಾಟ್ನನ್ನು ಹಿಂಬಾಲಿಸಿ, ಪ್ರತಿಕ್ಷಣವೂ ಹಿಂಬಾಲಿಸಿ ಮತ್ತು ಅವನು ಎಲ್ಲಿಗೆ ಹೋಗುತ್ತಿದ್ದಾನೆಂದು ನೋಡಿ. ಅವನ ಆಸುಪಾಸಿನಲ್ಲಿ ನಿಮಗೆ ಆ ಹುಡುಗಿ ಅಂದರೆ ಕಾವ್ಯ ಕಾಣಿಸಿದರೆ ತಕ್ಷಣ ಅವಳನ್ನು ಮುಗಿಸಿಬಿಡಿ. ಆದರೆ ವಿರಾಟ್ಗೆ ಅವಳು ಸಿಗಬಾರದು. ಇಷ್ಟು ಹೇಳಿ ಅವರು ಫೋನ್ ಕಟ್ ಮಾಡುತ್ತಾರೆ. ಈ ಬಾರಿ ನಿನ್ನ ಮೃತ ದೇಹವನ್ನು ನೋಡುವವರ ಆತ್ಮವು ನಡುಗುವಷ್ಟು ಮರಣವನ್ನು ನಿನಗೆ ನೀಡುತ್ತೇನೆ ಎಂದು ನಾನು ಪ್ರಮಾಣ ಮಾಡುತ್ತೇನೆ. ನನ್ನ ಇಬ್ಬರು ಮೊಮ್ಮಕ್ಕಳಲ್ಲಿಯೂ ದಂಗೆಯ ವಾಸನೆ ಬರುತ್ತಿದೆ ಮತ್ತು ಇದಕ್ಕೆಲ್ಲ ಕಾರಣ ನೀನೇ. ಎಲ್ಲರ ಮೇಲೂ ಆಳ್ವಿಕೆ ನಡೆಸುವ ಭೂಪೇಂದ್ರ ಎಂದಿಗೂ ಯಾರಿಂದಲೂ ಸೋಲಲು ಸಾಧ್ಯವಿಲ್ಲ. ನಾನು ಸೋಲನ್ನು ಒಪ್ಪಿಕೊಳ್ಳುವುದಿಲ್ಲ, ಯಾವುದೇ ಬೆಲೆಯಲ್ಲೂ ಇಲ್ಲ ಎಂದು ಹೇಳಿಕೊಳ್ಳುತ್ತಾರೆ. ಮುಂದುವರಿಯುವುದು.